ಇವರ ಆಡಳಿತ ಅವಧಿಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಒಂದು ಅತ್ಯುತ್ತಮ ವಿಶ್ವ ದರ್ಜೆಗೇರಿಸಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಹಲವು ಬಾರಿ ಆಯ್ಕೆಯಾಗಿ ಭಾಜಪ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿ ಅವರಿಗೆ ಸನ್ಮಾನ್ಯ ಶ್ರೀ ಅಶೋಕ್ ರವರು ನಮ್ಮ ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸುದೀರ್ಘ ವರ್ಷಗಳಿಂದಲೂ ಸೇವೆಯನ್ನು ಮಾಡ್ತಾ ಜೀವಮಾನದ ಶ್ರೇಷ್ಠ ಸಾಧನೆ ಮಾಡಿದಂತಹ ಹನುಮಂತೇಗೌಡರು, ಎಲ್ಲರೊಮ್ಮೆ ಜ್ವರ ಚಪ್ಪಾಳೆ ಬರಲಿ. ಕಬಡ್ಡಿ ಇವತ್ತು ವಿಶ್ವ ದರ್ಜೆಗೇರಿದೆ ಅಂದರೆ ಅವರ ಸೇವೆಯನ್ನು ನಾವು ಶ್ಲಾಘಿಸಲೇಬೇಕು. ಸನ್ಮಾನ್ಯ ಶ್ರೀ ಹನುಮಂತೇಗೌಡರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ, ಅವರ ಜೀವಮಾನದ ಶ್ರೇಷ್ಠ ಸೇವೆಯನ್ನು ಸ್ಮರಿಸಿ ನಾವಿಲ್ಲಿ ಸತ್ಕರಿಸ್ತಾ ಇದ್ವಿ. ಹಾಗೆ ಎಲ್ಲರ ಚಿತ್ತ ನಮ್ಮತ್ತಿರಲಿ. ಈ ಅಂಕಣದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಕರ್ನಾಟಕದ ಮೊಟ್ಟ ಮೊದಲಿಗ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದಂತ ಒಬ್ಬ ವಿಶ್ವ ದರ್ಜೆಯ ಕಬಡ್ಡಿ ಕ್ರೀಡಾಪಟು BC ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡಿಗ, ಕಬಡ್ಡಿಯ ಖ್ಯಾತ ನಮ್ಮ ಕ್ರೀಡಾಪಟು BC ಸುರೇಶ್ ಅವರಿಗೆ ಈ ಸುಸಂದರ್ಭದಲ್ಲಿ ನಾವು ನಮ್ಮ ಸನ್ಮಾನ್ಯ ನಾಯಕರಾದಂಥ ಶ್ರೀಯುತ R ಅಶೋಕನವರು ಅವರ ಜೀವನದ ಸಾಧನೆಯನ್ನು ಶ್ಲಾಘಿಸ್ತಾ ಇದ್ದೇವೆ. ಹಾಗೆ ನಮ್ಮ HL ನಲ್ಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ಹಲವಾರು ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಖ್ಯಾತಿ ತಂದುಕೊಂಡಂತ ಒಬ್ಬ ಚಿನ್ನದಂತ ಆಟಗಾರ, ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ನಾರಾಯಣ ಸ್ವಾಮಿ ಕೂಡ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತ ನಮ್ಮ ಕತ್ರಿಗುಪ್ಪ ವಾರ್ಡ್ನ ಜನಪ್ರಿಯ BBMP ಸದಸ್ಯರು, ಅವರು ಕೂಡ ಕಬಡ್ಡಿ ಕ್ರೀಡೆಗೆ ಎಲ್ಲಿಲ್ಲದ ಪೋಷಣೆಯನ್ನು ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂಥ ನಮ್ಮ ಸಂಗಾತಿ ವೆಂಕಟೇಶ್ನವರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದೀರಾ. ನಿಮಗೂ ಕೂಡ ಈ ಸಂದರ್ಭ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಗಣ್ಯರು ನಮ್ಮ ಅಶೋಕನವರೊಟ್ಟಾಗಿ ಅವರ ಕಟ್ಟಾಳವಾಗಿ ಅವರ ಕಟ್ಟ ಅನುಯಾಯಿಗಳಾಗಿ ಇಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಜರುಗಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮ ಸೇವೆ ಅಮೂಲ್ಯ, ಅಪಾರ ಅಂತೇಳಿ ನಿಮ್ಮನ್ನ ಮುಕ್ತ ಕಂಠದಿಂದ ಹೊಗಳಿ ಶ್ಲಾಘಿಸ್ತಾ. ಧನ್ಯವಾದಗಳು. ಅನುಭವ ಕಿಲಾಡಿಗಳು ರಾಯಲ್ ವೀಲ್ ಫ್ಯಾಕ್ಟರಿ ಪ್ರೋ ಕಬಡ್ಡಿಯಲ್ಲಿ ಭಾಗವಹಿಸಿದಂತ ಆಟಗಾರರು ಇದ್ದಾರೆ. ರಂಜಿತ್ ನಾಯಕ, ದರ್ಶನ್, ನೋಡಿ ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿರ್ತಕ್ಕಂಥ ಅಣ್ತಂದಿರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ಅಲ್ಲಿ ಕೂತ್ಕೋಬಾರ್ದು ನೋಡಿ, ಆ ಟೈಮರ್ ಇದೆ, ಅಲ್ಲಿ ಯಾರು ಕೂರಬಾರ್ದು ದಯವಿಟ್ಟು. ದಯವಿಟ್ಟು ಆ ಜಾಗ ಇನ್ನು ಕೆಳಗಡೆ ಕೂತ್ಕೊಂಡ್ಬಿಡಿ. ದಯವಿಟ್ಟು ಬಂದ್ಬಿಡಿ ಈ ಕಡೆ. ಆ ಟೈಮರ್, ಆ ಸೆಕೆಂಡ್ಸ್ಗಳು ಬಹಳ ಅಮೂಲ್ಯ. ದಯವಿಟ್ಟು ಅಡ್ಡ ಕೂರ್ಬೇಡಿ. ಮಾಡಿಕೊಡ್ಬೇಕು. ಕ್ರೀಡೆಯನ್ನು ವೀಕ್ಷಿಸುವವರಿಗೆ ವೇದಿಕೆಗೆ ಅಡ್ಡ ಆಗ್ತಾ ಇದೆ. ಆ ವೇದಿಕೆ ಮುಂಭಾಗದಲ್ಲಿ ನಿಂತವರೆಲ್ಲರೂ ದಯವಿಟ್ಟು ಆಸನಗಳು, ಆ ಕಡೆ ಸಾಕಷ್ಟು ಆಸನಗಳಿದ್ದಾವೆ, ಅಲ್ಲೋಗಿ ಕುಳಿತುಕೊಳ್ಬೇಕು. ಮಹಿಳೆಯರಿಗೆ ಮುಂಭಾಗದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಅಲ್ಲಿ ನಿಂತಿರೋರೆಲ್ಲ ಸ್ವಲ್ಪ ವೇದಿಕೆ ಪಕ್ಕಕ್ಕೆ ಆ ಕಡೆ ಸರಿಬೇಕು. ಅಲ್ಲಿ ಯಾರು ಅಡ್ಡ ನಿಂತ್ಕೊಳ್ಬಾರ್ದು. ಚೆನ್ನಾಗೈತೆ ನಮ್ಮ ಜೀವನದ ಮೊದಲ ಕ್ರೀಡೆ. ಅಪ್ಪ ಅಂದರೆ ಜೀವನದಲ್ಲಿ ಏನೇ ಬಂದರೂ ಎದುರಿಸುವಂತೆ ಹೇಳಿಕೊಟ್ಟಂತ ಸೈನಿಕ. ಅಪ್ಪ ಅಂದರೆ ದಾರಿ ತೋರಿಸುವಂತ ಮಾರ್ಗದರ್ಶಕ. ಮಾನ್ಸೂನ್ ವಿರುದ್ಧ ಸೆಣಸ್ತಾ ಇದೆ. ಈಗಾಗಲೇ ಅಂಕಣ 1ರಲ್ಲಿ ರಾಯಲ್ ವೀಲ್ ಫ್ಯಾಕ್ಟರಿ ವಿರುದ್ಧ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಪಂದ್ಯ ಆರಂಭಗೊಂಡಿದೆ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ದಾಳಿಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಆರ್ಯ.
ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಯುವ ಪ್ರತಿಭೆ. ಸಮಬಲ ಹೋರಾಟದಲ್ಲಿ ಅಂಕಣ 1ರ ಪಂದ್ಯ ಸಾಗ್ತಾ ಇದೆ. ಅಂಕಣ 2ರಲ್ಲಿ ಈಗಾಗಲೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಸ್ಟಮ್ಸ್ ತಂಡಗಳ ನಡುವೆ ಪಂದ್ಯವನ್ನ ಕಾಣಬಹುದಾಗಿದೆ. ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಕಸ್ಟಮ್ಸ್ ತಂಡದ ಸಾಯಿ ಪ್ರಸಾದ್ ಕಳೆದ ಬಾರಿ ಪ್ರೊ ಕಬಡ್ಡಿಯ ಸೀಸನ್ 11ರಲ್ಲಿ ತಮಿಳ್ ತಲವಾಸ್ ತಂಡದ ಪರವಾಗಿ ಆಡಿದಂತಹ ಒಬ್ಬ ಶ್ರೇಷ್ಠ ಆಟಗಾರ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲೆಫ್ಟ್ ರೈಡರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಂತು. ಅಲ್ಲ, ಫಸ್ಟ್ ಕಾಲ್ HMT ಕಾಲೋನಿ ಬಾಯ್ಸ್ ವಿರುದ್ಧ ಕೆಂಪೇಗೌಡ. ಎರಡು ತಂಡಗಳಿಗಿದು ಪ್ರಥಮ ಕರೆ. 5ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ, ಹಾಗೆ ಮಹಿಳಾ ಪಂದ್ಯ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ 7 ಆಟಕ ನಡುವೆ ಚುರುಕಿನ ಪಾದಗಳ ಚಲನೆಗೆ ರೈಟ್ ಕವರ್ ಭಾಗದಲ್ಲಿದ್ದಂತಹ ಪವನ್ ಹಾಗೂ ಕೆ ಪ್ರಪಂಚನ್ ಅದ್ಭುತವಾದಂತಹ ಒಂದು ಪವರ್ಫುಲ್ ಡ್ಯಾಶ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಇಲ್ಲಿ ಲಭಿಸ್ತಾ ಇದೆ. ಅಂಕಣ 2 ಕೂಡ ರೈಲ್ ವೀಲ್ ಫ್ಯಾಕ್ಟರಿಗೆ ಡಿಕ್ಕಿ ನೋಡಿತಾ ಇದೆ. ಈ ಪಂದ್ಯದಲ್ಲಿ ಬಲಿಷ್ಠರನ್ನ ಹಳಿ ತಪ್ಪಿಸುವ ಪ್ರಯತ್ನ ಯುವ ಪಡೆಯಿಂದ ಮೂಡಿ ಬರ್ತಾ ಇದೆ. 5 ಅಂಕಗಳಿದೆ. ರಥನನ್ನ ಬಂಧಿಸುವಂತ ಪ್ರಯತ್ನ, ಒಂದು ಶ್ರೇಷ್ಠ ಪ್ರದರ್ಶನದೊಂದಿಗೆ ದಿಟ್ಟ ಆಟದ ಪ್ರತ್ಯುತ್ತರದ ಪ್ರದರ್ಶನ ನೀಡ್ತಾ ಇದೆ. ವಾಟ್ ಅ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಪ್ರಮುಖ ದಾಳಿಗಾರರನ್ನು ಅವರು ನನ್ನ ಅತ್ಯಂತ ಯಶಸ್ವಿಯಾಗಿ ಬಂಧಿಸಿದ್ದಾರೆ. ವಾಟ್ ಅ ಕಾಂಬಿನೇಷನ್ ಕ್ಯಾಚ್. ಪರ್ಫೆಕ್ಷನ್ ಇದೆ, ಕಾಂಬಿನೇಷನ್ ಇದೆ, ಅತ್ಯುತ್ತಮದ ಹೊಂದಾಣಿಕೆಯ ಹಿಡಿತ ಅದಾಗಿತ್ತು. ಬಲಿಷ್ಠ ತಂಡ ಅಚ್ಚು ಮತ್ತು ಗಾಲಿ ಕಾರ್ಖಾನೆ ರೈಲ್ವೆ ತಂಡಕ್ಕೆ ಅಳಿ ತಪ್ಪಿಸ್ತಾ ಇದ್ದಾರೆ. ಆರಂಭದಲ್ಲಿ 6-5. ಅಣ್ಣ, ಒಂದು ನಿಮಿಷ. ಗರ್ಲ್ಸ್ ಪಂದ್ಯ, ಮುಂದಿನ ಪಂದ್ಯ ಕಣ 2ರಲ್ಲಿ ಸ್ಟ್ರೈಕರ್ಸ್ ವಿರುದ್ಧ ಹಾವೇರಿ. 2 ತಂಡಗಳಿಗೆ ಇದು ಪ್ರಥಮ ಕರೆ. ಮಹಿಳಾ ವಿಭಾಗದ ಪಂದ್ಯ ಕಣ 1ರಲ್ಲಿ ಸ್ಟ್ರೈಕರ್ಸ್ ವಿರುದ್ಧ ಹಾವೇರಿ ತಂಡ. 2 ತಂಡಗಳಿಗೆ ಇದು ಪ್ರಥಮ ಕರೆ. ಹಾಗೆ ಪುರುಷರ ವಿಭಾಗದಲ್ಲಿ HMT ಕಾಲನಿ ಬಾಯ್ಸ್ ವಿರುದ್ಧ ಕೆಂಪೇಗೌಡ. 4 ತಂಡಗಳಿಗಿದು ಪ್ರಥಮ ಕರೆ. ಬಲಿಷ್ಠ ರೈಲ್ವೆಗೆ ಆರಂಭದಲ್ಲಿ ಹಳಿ ತಪ್ಪಿಸ್ತಾ ಇದ್ದಾರೆ ಯುವ ಆಟಗಾರರು. ಕಾದ್ ನೋಡಬೇಕು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಇಲ್ಲಿ ಯಾವುದು ಅಸಾಧ್ಯವಲ್ಲ. ಬಲಿಷ್ಠರಿಗೆ ಒಂದು ದಿಟ್ಟ ಪ್ರತ್ಯುತ್ತರ ಈಗ ಪ್ರೊ ಕಬಡ್ಡಿ ತಾರ ಆಟಗಾರ ರಂಜಿತ್ ನಾಯ್ಕ ರಂಜಿಸ್ತಾ ಇದ್ದಾನೆ. ರೆಸ್ಟ್ಲೆಸ್ ರೈಡರ್, ಎಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ ಎದುರಾಳಿಗಳನ್ನ ಹಂತಗಳನ್ನ ತರಬಲ್ಲಂತ ಛಲದಂಕಮಲ್ಲ. ರಂಜಿತ್ ನಾಯ್ಕ ರೈಲ್ವೇಸ್ಗೆ ಬೆನ್ನೆಲುಬಾಗಿದ್ದಾನೆ. ಅಂಕವನ್ನ ಸ್ಪರ್ಶಾಂಕವನ್ನ ಇಲ್ಲಿ ಪುರಸ್ಕರಿಸಿದ ತೀರ್ಪುಗಾರರು. ಡಿಫೆಂಡರ್ ನೀಡಬೇಕಾಗಿದೆ. 7-6 ಪಂದ್ಯ ಸಾಕ್ತಾ ಇದೆ. ಇದೀಗ ಅಂಕಣ 1ರಲ್ಲಿ ಪ್ರೊ ಕಬಡ್ಡಿಯಲ್ಲಿ ಅನೇಕ ತಂಡಗಳನ್ನು ಪ್ರತಿನಿಧಿಸಿದಂತಹ ಕೆ ಪ್ರಪಂಚನ್ ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದಂತಹ ಆಟಗಾರ. ಈ ಬಾರಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಆಂಕಲ್ ಹೋಲ್ಡ್ ಮಾಡುವಂತ ಪ್ರಯತ್ನ ಇತ್ತು. ಆ ಒಂದು ಸಂದರ್ಭದಲ್ಲಿ ಕವರ್ ಭಾಗದಿಂದ ಡ್ಯಾಶ್ ಬಂದಿದ್ರೆ ಈ ಟ್ಯಾಕಲ್ ಸಕ್ಸಸ್ ಆಗ್ತಾ ಇತ್ತು. ಆದ್ರೆ ಚಾಣಾಕ್ಷತನದ ಆಟದೊಂದಿಗೆ ಕೆ ಪ್ರಪಂಚನಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 5-2 ಇನ್ ಫೇವರ್ ಆಫ್ ರವಿನಂದನ, ಹಿರಿಯ ರಾಷ್ಟ್ರಮಟ್ಟದ ಕ್ರೀಡಾಪಟು, ಅನುಭವಿ ಕಿಲಾಡಿ, ತಂಡದ ಬೆನ್ನೆಲುಬು ಡಿಫೆಂಡರ್ ಅಂತ ಹೇಳ್ಬೋದು. ಮೋಸ್ಟ್ ಡೇಂಜರಸ್ ಡಿಫೆಂಡರ್ ಫಾರ್ ರೈಲ್ ವೀಲ್ ಫ್ಯಾಕ್ಟರಿ. ಅನುಭವಿ ಕಿಲಾಡಿ ಎದುರಾಳಿಯನ್ನ ಸೋಲೋ ಟ್ಯಾಕಲ್ನಲ್ಲಿ ಗುದ್ದಿ ಕಳುಹಿದ್ದಾನೆ. ಸಿಂಗಲ್ ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್. ರಂಜಿತ್ ನಾಯ್ಕನನ್ನ ಬಂಧಿಸೋ ಪ್ರಯತ್ನ ಮತ್ತೆ ವಿಫಲವಾಗ್ತಾ ಇದೆ. ರಂಜಿತ್ ನಾಯ್ಕ ರೀಚ್ ಅದ್ಭುತವಾಗಿತ್ತು. ಸೊ ಹಾಗಾಗಿ ಮತ್ತೊಂದು ಸೂಪರ್ ರೈಡ್ ಅನ್ನ ಗಳಿಸಿಕೊಳ್ತಾ ಸೂಪರ್ ಪಾಯಿಂಟ್ಗಳೊಂದಿಗೆ ಪ್ರಮುಖ ಡಿಫೆಂಡರ್ ದರ್ಶನ್. ಫಸ್ಟ್ ಏಡ್ ಸರ್, ದಯವಿಟ್ಟು
ಪ್ರಮುಖ ಡಿಫೆಂಡರ್ ಪ್ರೊ ಕಬಡ್ಡಿ ಪ್ರಪಂಚನ್ ತಾರಾ ಡಿಫೆಂಡರ್ ನಮ್ಮ ನೆಲಮಂಗಲ ಭಾಗದ ನಮ್ಮ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಮೊಟ್ಟ ಮೊದಲ ಬಾರಿಗೆ ಪ್ರೊ ಕಬಡ್ಡಿಯಲ್ಲಿ ಪಾದಾರ್ಪಣೆ ಮಾಡಿದ ಥರ್ಡ್ ರೈಡ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಸುಶಾಂತ್ ಶೆಟ್ಟಿ ಡೈವಿಂಗ್ ಡಬಲ್ ಆಂಕಲ್ ಮೂಲಕ ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ರೆ. ಸುಶಾಂತ್ ಶೆಟ್ಟಿ ಕೂಡ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದೇ ರೀತಿ ಸಾಯಿ ಪ್ರಸಾದ್ 2+2 4 ಪಾಯಿಂಟ್ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡಕ್ಕೆ. ಪದ್ಮನಾಭನಗರದ ಜನಪ್ರಿಯ ಶಾಸಕರ ಅಭಿವೃದ್ಧಿಯ ಅಧಿಕಾರರು, ನಮ್ಮ ನೆಚ್ಚಿನ ಜನಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸುಂದರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ನರಸಿಂಹ ಸರ್ ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯಾವಳಿಗಳಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಕಾರ್ಯವಾಹಕರಾದಂತಹ ಶ್ರೀಯುತ ನಾ ತಿಪ್ಪೇಸ್ವಾಮೀಜಿ ಅವರು, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ ಸತೀಶ್ ರೆಡ್ಡಿ ಅವರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ಮತ್ತು ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರುಗಳಾದಂತಹ ಶ್ರೀಯುತ ಚೋಳರಾಜರವರು, ಶ್ರೀಯುತ ಕಪಾಳು ಉಮೇಶ್ ಅವರು, ಗೋವಿಂದ ನಾಯ್ಡು ಅವರು ಮತ್ತು ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತ್ ರವರು, What a catch! Super combination, super attack! ಒಬ್ಬ ಸೂಪರ್ ರೈಡರ್ ರಂಜಿತ್ ನಾಯ್ಕರನ್ನ ಪ್ರೋ ಕಬಡ್ಡಿ ಖ್ಯಾತಿ ಆಟಗಾರನ ಬಂಧಿಸಿದ್ದಾರೆ. ಎಲ್ಲ ಪ್ರೇಕ್ಷಕರ ಚಿತ್ತ ಅಂಕಣ ಒಂದರತ್ತ ಸೂಪರ್ ಕ್ಯಾಚ್, ಸೂಪರ್ ಟ್ಯಾಕಲ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಯುವ ಆಟಗಾರರ ಒಂದು ದಿಟ್ಟ ಪ್ರದರ್ಶನವನ್ನ ಮಾನ್ಸೂನ್ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ರವಿ. ಬಲಿಷ್ಠ ತಂಡದ ಎದುರು ಏನ್ ರವಿ? ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು 4 ದಿನಗಳ ನಡೀತಾ ಇದೆ. ನೀವು ಸ್ಟಾರ್ಟ್ ಮಾಡಿ, ನೀವು ಮಾಡಿ, ನಾಳೆ ರೆಫ್ರಿ ಬಿಟ್ಟು ಮಾಡಿ, ನೀವು ಸ್ಟಾರ್ಟ್ ಮಾಡಿ. ಫೈನಲ್ ಪಂದ್ಯಾವಳಿಗಳಿರುತ್ತೆ. ಪ್ರಕಾಶ್ ಮಾತ್ರ ಕಳಿಸಿ, ಬೇರೆ ಸ್ಟಾರ್ಟ್ ಮಾಡಿ. ಸಮಾರೋಪ ಕಾರ್ಯಕ್ರಮ ಫೈನಲ್ ಪಂದ್ಯಾವಳಿ ನಾಳೆ ಸಂಜೆ ಇರೋದ್ರಿಂದ ನಾಳೆ ಸಂಜೆವರೆಗೂ ಅನೇಕ ಪಂದ್ಯಾವಳಿಗಳು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೀಡಾ ರಸದೌತಣ ನೀಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿರುವಂತಹ ಸಜ್ಜನ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮವನ್ನ, ಈ ಪಂದ್ಯಾವಳಿಗಳನ್ನ ವೀಕ್ಷಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಸ್ವಾಗತವನ್ನ, ಅಭಿನಂದನೆಗಳನ್ನ ತಿಳಿಸ್ತೇವೆ. ಈ ರೀತಿಯಾದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಮೊಟ್ಟ ಮೊದಲನೇ ಬಾರಿಗೆ ಈ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವ ಶ್ರೀಯುತ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಎಲ್ಲ ಕಾರ್ಪೊರೇಟರ್ಗಳ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಹಕಾರದೊಂದಿಗೆ ಈ ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇದೆ. ಅತ್ಯಂತ ರೋಚಕ ಪಂದ್ಯಾವಳಿಗಳು ಇವತ್ತು ಆಯೋಜನೆ ಆಗಿದೆ. ನಾಳೆ ಸಂಜೆ ಸಮಾರಂಭ ಸಮಾರಂಭ, ನಾಳೆ ಸಂಜೆ ಕಬಡ್ಡಿ ಫೈನಲ್ನ ಸ್ವತಃ ರಾಜ್ಯ ಮಟ್ಟದ ಕ್ರೀಡಾಪಟುವಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಶ್ರೀಯುತ ಆರ್ ಅಶೋಕ್ ಅವರು ಈ ಪಂದ್ಯಾವಳಿಗಳನ್ನು ನಡೆಸಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಇಚ್ಛೆಯೊಂದಿಗೆ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ವಾಜಪೇಯಿ ಕ್ರೀಡಾಂಗಣದಲ್ಲಿ ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ
ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂದರೆ ಈ ರೀತಿಯಾದಂತಹ ಪದ್ಮನಾಭನಗರ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು, ರಾಜ್ಯ ಮಟ್ಟದ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡಿರುವಂಥ ಶ್ರೀಯುತ ಆರ್ ಅಶೋಕ್ರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ನಾ ತಿಪ್ಪೇಸ್ವಾಮೀಜಿಯವರು, ಮಾನ್ಯ ಶಾಸಕರಾಗಿರುವಂಥ ಶ್ರೀಯುತ ಸತೀಶ್ ರೆಡ್ಡಿಯವರು, ಮಾನ್ಯ ಶಾಸಕರಾಗಿರುವಂಥ ಶ್ರೀಯುತ ಮುನಿರಾಜುರವರು ಮತ್ತು ಈ ಕ್ಷೇತ್ರದ ಕಾರ್ಪೊರೇಟರ್ಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಶೇಷವಾದಂಥ ಕಾರ್ಪೊರೇಟರ್ಗಳ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಎನ್ ಲಕ್ಷ್ಮೀಕಾಂತ್ರವರು ಮತ್ತು ಕಾರ್ಪೊರೇಟರ್ಗಳಾಗಿರುವಂಥ ಕಬ್ಬಾಳು ಉಮೇಶ್ರವರು, ಚೋಳರಾಜುರವರು, ಗೋವಿಂದ್ ನಾಯ್ಡುರವರು ಮತ್ತು ಎಚ್ ಬಸವರಾಜುರವರು, ಇನ್ನೂ ಅನೇಕ ಕಾರ್ಪೊರೇಟರ್ಗಳು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಯಲ್ಲಿ ಸಂಗಾತಿ ವೆಂಕಟೇಶ್ರವರು ಸಹ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡು ಈ ಯಶಸ್ವಿ ಕಾರ್ಯಕ್ರಮಗಳ ಹಿಂದಿನ ರೂವಾರಿಗಳಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಪದ್ಮನಾಭನಗರ ಕ್ಷೇತ್ರದ ಜನತೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಮೊನ್ನೆಯಿಂದ 10ನೇ ತಾರೀಕಿಂದ 3 ದಿನಗಳ ಕಾಲ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾ ಆಸಕ್ತರು ಬಂದು ಈ ಕ್ರೀಡಾಕೂಟವನ್ನು, ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದಂಥ ಈ ಮಹಾನಗರದಲ್ಲಿ ದೇಶಿ ಕ್ರೀಡೆಯಾಗಿರುವಂತಹ, ನಮ್ಮ ಹೆಮ್ಮೆಯ ಕ್ರೀಡೆಯಾಗಿರುವಂತಹ ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Yes, most successful tournament in the history of Padmanabhanagara Legislative Assembly. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅವಿಸ್ಮರಣೀಯವಾದಂಥ ದಿನವನ್ನು ನಾವು ಇಲ್ಲಿ ಬರೆದಿಡಬೇಕು, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ನಿಜವಾಗ್ಲೂ ಅಂತ ಒಂದು ಅದ್ಭುತವನ್ನು ಇಲ್ಲಿ ಮಾಡಿದ್ದಾರೆ ನಮ್ಮ ಆರ್ ಅಶೋಕಣ್ಣನವರು. ತಮ್ಮ ಪೂಜ್ಯ ತಂದೆಯವರ ಸ್ಮರಣಾರ್ಥವಾಗಿ ಈ ಪಂದ್ಯಾವಳಿಯನ್ನು ಕ್ರೀಡಾ ರಸಿಕರಿಗೆ, ಕ್ರೀಡಾಪಟುಗಳಿಗಾಗಿ ಅರ್ಪಿಸ್ತಾ ಇದ್ದಾರೆ. ಒಳ ಕ್ಯಾಚ, ಸೂಪರ್ ರೈಡರ್ ರತನ್ ಅನ್ನು ಅದ್ಭುತವಾಗಿ ಬಂದಿದ್ದಾರೆ. ಮತ್ತೆ ರೈಲ್ವೆ ಹಳಿ ತಪ್ಪಿಸ್ತಾರ ಯುವ ಆಟಗಾರರು. ದಿಟ್ಟ ಆಟದ ಪ್ರತ್ಯುತ್ತರವನ್ನ ಪರಾಕ್ರಮಿಗಳ ರೀತಿಯಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಒಳ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ. 17-12 5 ಅಂಕಗಳ ಅಂತರವಷ್ಟೇ. ಒಂದು ಬಲಿಷ್ಠ ತಂಡಕ್ಕೆ ಒಂದು ಅಚ್ಚರಿಯ ಫಲಿತಾಂಶವನ್ನು ನೀಡಬಲ್ಲಂತ 2ನೇ ಕರೆ HMT ಕಾಲನಿ ಬಾಯ್ಸ್ ವಿರುದ್ಧ ಕೆಂಪೇಗೌಡ. ಹಾಗೆ ಮಹಿಳಾ ವಿಭಾಗದಲ್ಲಿ ಸ್ಟ್ರೈಕರ್ಸ್ ವಿರುದ್ಧ ಹಾವೇರಿ ಡಿಸ್ಟ್ರಿಕ್ಟ್ ತಂಡ. 4 ತಂಡಗಳಿಗಿದು 2ನೇ ಕರೆ. 17-13 ಉತ್ತರ ಭಾರತೀಯ ಮೂಲದ ಪ್ರತಿಭೆ ಇಲ್ಲಿ ರೈಲ್ವೆ ಫ್ಯಾಕ್ಟರಿಯನ್ನು ಪ್ರತಿನಿಧಿಸ್ತಾ ಇದೆ. ಎಸ್, ಇದೀಗ ಮತ್ತೊಂದು ಮೂಲಕ ಹಿಡಿತ. ಒಳ ಗುಡ್ ಕಮ್ ಬ್ಯಾಕ್ ಕ್ಯಾಚ್, ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್, ಸೂಪರ್ ಕ್ಯಾಚ್ ಆಫ್ ದ ಮ್ಯಾಚ್. ನಿಜವಾಗ್ಲೂ ಪಂದ್ಯಕ್ಕೆ ದಿಕ್ಕನ್ನು ಬದಲಿಸಬಲ್ಲಂತ ಒಂದು ದಿಟ್ಟ ಆಟದ ಪ್ರತ್ಯುತ್ತರ. ಒಳ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಮಾನ್ಸೂನ್. ನವತರುಣರು, ಉತ್ಸಾಹಿ ಭರಿತರು, ಬಿಸಿ ರಕ್ತದ, ಬಿಸಿ ನೆತ್ತರಿನ ಹುಡುಗರು, ಹೆಬ್ಬುಲಿಗಳಂತ ಆಡ್ತಾ ಇದ್ದಾರೆ ಹಿರಿಯ ಆಟಗಾರ ವಿರುದ್ಧ. ಒಳ ಗುಡ್ ಕಮ್ ಬ್ಯಾಕ್, ಬರಲಿ ಜೋರ ಚಪ್ಪಾಳೆ. ಮಾನ್ಸೂನ್ ಒಂದು ಅಚ್ಚರಿಯ ಫಲಿತಾಂಶ. ರೈಲ್ವೆಗೆ ಹಳಿ ತಪ್ಪಿಸ್ತಾ ಇದ್ದಾರೆ. ಅದ್ಭುತವಾದ ಡಿಕ್ಕಿಯನ್ನ ರೈಲ್ವೆಗೆ ನೀಡ್ತಾ ಇದ್ದಾರೆ. 17-15 ಎಲ್ಲ ನನ್ನ ಆತ್ಮೀಯ ಪ್ರೇಕ್ಷಕರ ಜೋರ ಚಪ್ಪಾಳೆ ಮುಖನ ಆಟಗಾರನ ಉಳಿದಿಸೋಣ. ಮತ್ತೊಂದು ಬಲ ಕೈರಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಪ್ರೋ ಕಬಡ್ಡಿ ತಾರ ಆಟಗಾರ ರಂಜಿತ್ ನಾಯ್ಕರನ್ನ ಬಂಧಿಸಿ ಏಟಿಗೆ ಎದಿರೇಟು. ಆರ್ಯ ಅವರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಸಹ ಆಟಗಾರರು ಸಹ ಅಷ್ಟು ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. 17-16 1 ಅಂಕದ ಮುನ್ನಡೆಯಲ್ಲಿ ರೈಲ್ವೆ ಫ್ಯಾಕ್ಟರಿ. ನಿಜವಾಗ್ಲೂ ರೈಲ್ವೆ ಹಳಿ ತಪ್ಪುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಒಂದು ಅದ್ಭುತ ಅವಕಾಶ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಎಸ್, ಒಳಮುಖ್ಯ ಒಂದು ಅಂಕವನ್ನ ಛಲಬಿಡದ ತ್ರಿವಿಕ್ರಮದಿಂದ ಹೊತ್ತು ತಂದಿದ್ದಾರೆ. ಒಳ ಗುಡ್ ಕಮ್ ಬ್ಯಾಕ್ ಗೇಮ್. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿದೆ. ಅಂಕಡ 1ರಲ್ಲಿ 17 ಈಚ್. 17-10. ಎಲ್ಲರೂ ನಮ್ಮ ಆತ್ಮೀಯ ಪ್ರೇಕ್ಷಕರು, ಅದರಲ್ಲೂ ನಮ್ಮ ಬೆಂಗಳೂರಿಗರು, ಶಾಂತಿಪುರ ಸ್ವಲ್ಪ ಕೈ ಚೆಲ್ಲಿ ಜೋರ ಚಪ್ಪಾಳೆ ಮುಖೇನ ಆಟಗಾರನ ಹೊಂದಿಸಬೇಕಂತ ಕೇಳ್ಕೊಳ್ತೀನಿ. ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಒಂದು ಬಲಿಷ್ಠ ತಂಡಕ್ಕೆ ಒಂದು ದಿಟ್ಟ ಪ್ರತ್ಯುತ್ತರ, ಒಂದು ಅಚ್ಚರಿಯ ಫಲಿತಾಂಶ ಹೊರಬೀಳುತ್ತಿಲ್ಲ. ಕಾದ್ ನೋಡೋಣ. ಆನಂದ್ ಹಿರಿಯ ಆಟಗಾರ,
17 ಎದುರಾಳಿಯ ಲೋನ ಪಡೆಯುವಂತ ಸುಲಭ ಅವಕಾಶ. RWF ನ ಸ್ಟಾರ್ ಆಟಗಾರ ಆನಂದ್ ಹಿರಿಯ ಆಟಗಾರ ಆಗಮನ. ಹಲವಾರು ಪಂದ್ಯದಲ್ಲಿ ಸ್ಟಾರ್ ಆಟಗಾರನಾಗಿ ಸೋಲ ಪಂದ್ಯವನ್ನು ಗೆಲ್ಲಿಸಿದಂತ ಒಬ್ಬ ಅದೃಷ್ಟವಂತ ಅಂತಾನೆ ಹೇಳ್ಬೋದು ಆನಂದ. ಚಂದ್ರಾಪಟ್ಟಣ ಮೂಲದ ಗ್ರಾಮೀಣ ಸೊಗಡಿನ ಪ್ರತಿಭೆ ಇದೀಗ ಮಾನ್ಸೂನ್ ಅಂಗಳದಲ್ಲಿ ಆನಂದನ ಮಹಿಮೆ. 17 ಸಮಬಲದ ಹೋರಾಟ ಸಾಗ್ತಾ ಇದೆ. ಒಳ ಮ್ಯಾಚ್, ರಕ್ತದ ಒತ್ತಡವನ್ನು ಹೆಚ್ಚಿಸುವ ರೋಚಕ ಪಂದ್ಯ. ಅನುಭವಿ ಕಿಲಾಡಿ ಆನಂದ. ಎಸ್, 3 ಜನ ಡಿಫೆಂಡರ್ಗಳಿದ್ದಾರೆ. ಸೂಪರ್ ಟ್ಯಾಕಲ್ ಸಮಯ ಕೂಡ. ಸೂಪರ್ ಟ್ಯಾಕಲ್ ಇಸ್ ಆನ್. ಎಸ್, ಮತ್ತೊಂದು ಅದ್ಭುತ ಪ್ರಯತ್ನ. ಎಸ್, ಯಶಸ್ಸನ್ನು ಕಂಡುಕೊಳ್ತಾ ಇದೆ ಯುವ ಕಿಲಾಡಿ ವಿನಯ್. ನಿಜವಾಗ್ಲೂ ತಂಡಕ್ಕೆ ಚಿನ್ನದಂತ ಅಂಕ. ಇಟ್ಸ್ ಎ ಗೋಲ್ಡನ್ ಪಾಯಿಂಟ್ ಫಾರ್ ಮಾನ್ಸೂನ್. 18 ಎಂತ ಪಂದ್ಯ, ನಿಜವಾಗ್ಲೂ ನೋಡುಗರ ಮೈ ಜುಮ್ಮೆನಿಸುವ ರೀತಿಯಲ್ಲಿ ಒಂದು ಪಂದ್ಯ ಸಾಗ್ತಾ ಇದೆ. ದಯವಿಟ್ಟು ಪ್ರೇಕ್ಷಕರು ಶಾಂತವಾಗಿ ಕೂರಬಾರ್ದು. ಕೈ ಚೆಲ್ಲಿ ಚಪ್ಪಾಳೆ ಬರಲಿ. ಗಿವ್ ದಮ್ ಎ ಬಿಗ್ ಕ್ಲಾಪ್ಸ್. ನಿಮ್ಮ ಚಪ್ಪಾಳೆ ಚಮತ್ಕಾರವನ್ನು ಮಾಡುತ್ತೆ. ನಿಜವಾಗ್ಲೂ ಕಣ್ತುಂಬಿಸ್ಕೊಳ್ತಾ ಇದ್ದೀರಾ. ರಕ್ತದ ಒತ್ತಡವನ್ನು ಹೆಚ್ಚಿಸುವ ರನ್ನ ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಒಂದು ಬಲಿಷ್ಠ ತಂಡವನ್ನು ಮಣಿಸುವ ನಿಟ್ಟಿನಲ್ಲಿ ಮಾನ್ಸೂನ್ ಹಿರಿಯ ಅನುಭವಿ ಕಿಲಾಡಿ ಆನಂದ್ ಒಳಭಾಗದಲ್ಲಿ ಆಪದ್ಬಾಂಧವನಾಗ್ತಾನ. ಕಾದು ನೋಡಬೇಕಾಗಿದೆ ಆನಂದ್. 18 ಒಳನುಗ್ಗಿ ಬೋನಸ್ ಪ್ರಯತ್ನ. ಅನುಭವಿ ದಾಳಿಗಾರ. ಎಸ್, ಅನುಭವಿ ಕಿಲಾಡಿ ಕ್ಯಾಪ್ಟನ್. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋನಸ್ ಅಂಕದೊಂದಿಗೆ ವಾಪಸ್ಸಾದ್ರು. 19 ಸಂದರ್ಭ. ಎಸ್ಕೇಪ್. ನಿಜವಾಗ್ಲೂ ಅದೃಷ್ಟ ಗುರು. ಲಡ್ಡು ಬಂದು ಬಾಯಿ ಬೀಳ್ತಾ ಇದೆ. ವೈಟ್, ಇಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ. ಫೈನಲ್ ಕಾಲ್ HMT ಕಾಲನಿ ಬಾಯ್ಸ್ ವಿರುದ್ಧ ಕೆಂಪೇಗೌಡ. ಕೊನೆಯ ಕರೆ. 2 ತಂಡಗಳಿಗೂ ಅಂತಿಮ ಕರೆ. ಹಾಗೆ ಕಣ 2ರಲ್ಲಿ ಮಹಿಳಾ ಪಂದ್ಯ. ಒಳ ಮ್ಯಾಚ್. ನಿಜವಾಗ್ಲೂ ಇಂಥ ಅಚ್ಚರಿ ಫಲಿತಾಂಶವನ್ನು ನಾವು ನಿರೀಕ್ಷಿಸಿರಲಿಲ್ಲ. ಬಲಿಷ್ಠ ತಂಡ ರೈಲ್ವೇಸ್ ತಂಡಕ್ಕೆ ಡಿಚ್ಚಿ ಹೊಡೆದಿದ್ದಾರೆ ಯುವ ಆಟಗಾರರು. ಯುವ ಆಟಗಾರರ ಎದೆಗಾರಿಕೆ ಮುಂದೆ ರೈಲ್ವೆ ಎಂಜಿನ್ ಹಳಿ ತಪ್ಪುತ್ತಾ ಇದೆ. ಎಸ್, ಪ್ರೋ ಕಬಡ್ಡಿ ಖ್ಯಾತಿಯ ತಮಿಳ್ ತಲವೇಸ್ ಡಿಫೆಂಡರ್ ನಮ್ಮ ಬೆಂಗಳೂರು ಗ್ರಾಮಾಂತರ ಭಾಗದ ಗುಡ್ ಕಮ್ ಬ್ಯಾಕ್ ಗೇಮ್. ನಿಜವಾಗ್ಲೂ ಅಮೋಘ ಪ್ರದರ್ಶನವನ್ನ, ಅಮೋಘ ಆಟವನ್ನ ನೀಡ್ತಾ ಇದ್ದಾರೆ. ಅತ್ಯದ್ಭುತ ಬೋರ್ಡನ್ನು ಗಮನಿಸಿ. 22-19 3 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಕಬಡ್ಡಿ ಮೇ ಕುಚ್ ಭಿ ಹೋ ಸಕ್ತಾ ಹೈ ಅಂತ ಹೇಳ್ತಾರೆ. ನಿಜವಾಗ್ಲೂ ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. 22-19 ಬಲಿಷ್ಠ ತಂಡಕ್ಕೆ ಒಂದು ಅಚ್ಚರಿಯ ಫಲಿತಾಂಶವನ್ನು ನೀಡ್ತಾ ಇದೆ ಮಾನ್ಸೂನ್. ನಿಜವಾಗ್ಲೂ ಒಂದು ಅಮೋಘ ಪ್ರದರ್ಶನ. ಇದೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಇಂಥ ಒಂದು ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಹರಿಯದ ಹುಡುಗರು ಕಬಡ್ಡಿಯ ಹೆಬ್ಬುಲಿಗಳಂತಿಲ್ಲಿ ಎದುರಾಳಿಗಳನ್ನ ಭೇಟಿ ಆಡ್ತಾ ಇದ್ದಾರೆ. 22-19 ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಅನುಭವಿ ಆಟಗಾರರು ರೈಲ್ವೆ ಫ್ಯಾಕ್ಟರಿ ತಂಡದಲ್ಲಿದ್ದರೆ, ಇನ್ನೊಂದು ಕಡೆ ಅನಾನುಭವಿ ಆಟಗಾರರು ಸಹ ಕಬಡ್ಡಿಯ ಎಲ್ಲ ಸ್ಕಿಲ್ಗಳನ್ನು ನಾವಿಲ್ಲಿ ನೋಡ್ಬೋದು ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ. ಎಸ್ ಗುರು ವಿನಯ್, ನಿಜವಾಗ್ಲೂ ಆತನನ್ನ ಹೊಗಳಬೇಕು. ಇಂಥ ಒಂದು ಬಲಿಷ್ಠ ತಂಡದ ಎದುರಾಳಿಗಳನ್ನ ಮುಟ್ಟಿ ತೊಡೆ ತಟ್ಟಿ ಅಂಕಗಳನ್ನು ಗಳಿಸ್ತಾ ಇದ್ದಾನೆ. ವಿನಯ್ನ ಆಟ ನಿಜವಾಗ್ಲೂ ಅಮೋಘವಾದ್ದು. ಸ್ಟಾರ್ ರೈಡರ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು ವಿನಯ್ಗೆ. ರೈಡ್ ನಲ್ಲಿ ರತನ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರೈಲ್ವೆ ಫ್ಯಾಕ್ಟರಿ ತಂಡದ ಅನುಭವಿ ರೈಡರ್. 22-19 ಪಂದ್ಯ. ನಿರ್ಣಾಯಕ 3 ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿ ಇದೆ. 3 ನಿಮಿಷಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ ವಿನಯ್.
ನಿಜವಾಗ್ಲೂ ವಿನಯನ ಆಟವನ್ನು ನಾವು ಮೆಚ್ಚಲೇಬೇಕು. ಪಾಶುಮಸ್ತಂತೆ ಲೀಲಾಜಾಲವಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡಿ ಕಬಡ್ಡಿ ಕಲೆಗಳನ್ನು ಕರಗತ ಮಾಡ್ಕೊಳ್ತಾ BC ರಮೇಶ್ ಕಬಡ್ಡಿ ಅಕಾಡೆಮಿಯಲ್ಲಿ ಪಳಗಿದ ಹುಡುಗರು ತರಬೇತಿ ಕೂಡ ಅದ್ಭುತವಾಗಿದೆ. ರಂಜಿತ್ ನಾಯಕ ಎದುರಾಳಿಗಳ ಸವಾಲನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿ ಪ್ರೊ ಕಬಡ್ಡಿ ತಾರಾ ಆಟಗಾರ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಅಗ್ರಮಾನ್ಯ ಆಟಗಾರ. ಲಾಸ್ಟ್ 2 ಮಿನಿಟ್ ಆತುರ ಇಟ್ಸ್ ಎ ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್. It's a costliest mistake made by Monsoon. ನಿಜವಾಗಲೂ ಇದು ಭರಿಸಲಾಗದ ನಷ್ಟ. ಈ ಸಂದರ್ಭದಲ್ಲಿ ಈ ತಪ್ಪು ಭರಿಸಲಾಗದ ನಷ್ಟವಾಗ್ತಾ ಇದೆ ಮಾನ್ಸೂನ್ಗೆ. ಅನುಭವಿ ಕ್ರೀಡಾಳಿಗಳಿಗೆ ಇಷ್ಟು ಸಿಕ್ಕರೆ ಸಾಕು. ಎಸ್, ಮತ್ತೊಮ್ಮೆ ಮರಳಿ ಲಯವನ್ನು ಕಂಡುಕೊಳ್ತಾ ಇದೆ ರೈಲ್ ವೀಲ್ ಫ್ಯಾಕ್ಟರಿ. ಪ್ರಮುಖ ಡಿಫೆಂಡರ್ ದರ್ಶನ್ ಗಾಯಾಳು ಸಮಸ್ಯೆಯಿಂದ ಬಳಲುತ್ತಾ ಅನುಭವವನ್ನ ತಂಡಕ್ಕೆ ಹೊರವಾಗಿಸ್ತಾ ಇದ್ದಾನೆ. ಇದೀಗ ರಂಜಿತ್ ಬಂಧಿಸಿದ ಪ್ರಯತ್ನ. ಎಸ್, ಕೈಲಿದ್ದ ಪಂದ್ಯ ಕೈ ಚೆಲ್ಲುದ್ರ ಅಂತ ಅನಿಸ್ತಾ ಇದೆ. ನಿಜವಾಗ್ಲು ಮತ್ತೊಂದು ದೊಡ್ಡ ಮಿಸ್ಟೇಕ್. ಮಿಡ್ ಹತ್ತಿರದಲ್ಲಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಅಂಕದ ಅವಶ್ಯಕತೆ ಇದ್ದಿದ್ದು ರೈಲ್ವೆ ಫ್ಯಾಕ್ಟರಿಗೆ. ಗುರು, ಇಲ್ಲಿ ಒಂದನ್ನು ನಾವು ಗುರುತರವಾಗಿ ಗುರುತಿಸಬೇಕು. ಏನಂದ್ರೆ ಅನುಭವ ಮತ್ತು ಅನನುಭವ. ಮ್ಯಾಚ್ ಬಿಟ್ವೀನ್ ಎಕ್ಸ್ಪೀರಿಯನ್ಸ್ ವರ್ಸಸ್ ಇನ್ಎಕ್ಸ್ಪೀರಿಯನ್ಸ್. ಅನುಭವ ಇಲ್ಲಿ ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿಕೊಳ್ತಾ ಹಿರಿಯರು ರೈಲ್ವೆ ಹಳಿ ತಪ್ತಾ ಇತ್ತು, ಸದ್ಯ ನಿಟ್ಟುಸಿರುಬಿಟ್ಟಿದ್ದಾರೆ, ಮತ್ತೆ ಟ್ರ್ಯಾಕ್ಗೆ ಮರಳಿದ್ದಾರೆ ರೈಲ್ ವೀಲ್ ಫ್ಯಾಕ್ಟರಿ. ಸಾಕಷ್ಟು ವಿಚಾರಗಳನ್ನ ನಮ್ಮ ಕಾಮೆಂಟೇಟರ್ಸ್ ಕೂಡ ಚರ್ಚೆ ಮಾಡ್ತಾ ಇರೋದೊಂದು ಹೊಸ ವಿಚಾರ. ಪಂದ್ಯದ ಬಗ್ಗೆ ಸಾಕಷ್ಟು ವಿಮರ್ಶೆಯನ್ನು ಕೂಡ ಮಾಡ್ತಾ ಆರ್ಯ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 2ರಲ್ಲಿ ಒಂದು ಅತ್ಯಂತ ದೊಡ್ಡ ಪೈಪೋಟಿಯನ್ನು ನೀಡೋದ್ರ ಮುಖಾಂತರ ಮಾನ್ಸೂನ್ ತಂಡ ಚಾಲಾಕಿತನದ ಒಂದು ಪ್ರದರ್ಶನವನ್ನು ನೀಡ್ತಾ ಇರೋದಿಲ್ಲಿ. ಒಂದು ಕ್ರೀಡಾ ವಿಭಾಗದಲ್ಲಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಿರುವಂಥ ಒಂದು ಆಟಗಾರರ ವಿರುದ್ಧವಾಗಿ ಅತ್ಯಂತ ರೋಚಕ ಪಂದ್ಯವನ್ನು ನಮಗೆ ನೀಡ್ತಾ ಇದ್ದಾರೆ. ಕೊನೆಯ ನಿಮಿಷದ ಘೋಷಣೆ ಆಗಿದೆ. 52 ಸೆಕೆಂಡ್ಗಳು ಬಾಕಿ ಇದೆ. ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾರೆ ಮಾನ್ಸೂನ್ ತಂಡದ ತರಬೇತುದಾರ. ಈ ಸಂದರ್ಭದಲ್ಲಿ 1 ಅಂಕದ ಮುನ್ನಡೆ, 52 ಸೆಕೆಂಡ್ಗಳ ಆಟ. 23-22 ರೋಚಕ ಪಂದ್ಯ. ಏನ್ ಬೇಕಾದ್ರೂ ಆಗ್ಬೋದು. ಇನ್ನು 50 ಸೆಕೆಂಡ್ಗಳು ಎಲ್ಲರ ಹೃದಯದಲ್ಲಿ ಕಬಡ್ಡಿಯ ಕಂಪನ ಇದೆ. ವೈಬ್ರೇಷನ್ ಆಫ್ ಕಬಡ್ಡಿ ಅಂದ್ರೆ ಇದು. ದಯವಿಟ್ಟು ಎಲ್ಲ ಪ್ರೇಕ್ಷಕ ಶಾಂತಪ್ರಿಯರಾಗಿರ್ಬೇಕು. ದಯವಿಟ್ಟು ಸ್ವಲ್ಪ ಕುತೂಹಲದ ಕೈ ಚೆಲ್ಲಿ ಚಪ್ಪಾಳೆ ಮುಖನ ಆಟಗಾರನ ಹೊರದುಂಬಿಸಿ ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಈ ಕಬಡ್ಡಿಯನ್ನ ಈ ರೀತಿ ನೋಡಬೇಕು. ರಥನ್ ದಾಳಿ ಭಾಗದಲ್ಲಿ ಸೂಪರ್ ಟಕಲ್ ಆನ್ ಆಗಿದೆ. 23-22 1 ಅಂಕದ ಮುನ್ನಡೆಯಲ್ಲಿ ರೈಲ್ ವೀಲ್ ಫ್ಯಾಕ್ಟರಿ. ಹೌದು, ರತನ್ ಕೂಡ ಎಚ್ಚರಿಕೆಯಿಂದ ಆಡಲೇಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರು ಆಘಾತ ಗ್ಯಾರಂಟಿ. ರೈಲ್ವೆಗೆ ಒಂದು ನಿಮಿಷ ಸ್ಕೋರ್ ಬೋರ್ಡ್ ಹತ್ರ ಇರೋರು ಕೆಳಗಡೆ ಇಲ್ಲಿರಿ ಸರ್. ಬಂದ್ಬಿಡಿ, ಕೆಳಗಡೆ ಬನ್ನಿ, ಇಲ್ಲ ಪಕ್ಕಕ್ಕೆ ಬನ್ನಿ. ನೋಡಿ ಮ್ಯಾಚ್ ಟೈಟ್ ಇರುವಾಗ ತೊಂದರೆ ಆಗುತ್ತೆ. ಅದೇ ನಿರ್ಣಾಯಕ ಸೆಕೆಂಡ್ಗಳು. ದಯವಿಟ್ಟು ಬನ್ನಿ ಈ ಕಡೆ. ಯುವ ಕಿಲಾಡಿಗಿದು ಸವಾಲಿನ ದಾಳಿ. ಮತ್ತೆ ಮರಳಿ ಲಯಕ್ಕೆ ಬರ್ತಾ ಇದೆ ರೈಲ್ವೆ. ಹಳಿ ತಪ್ಪಿದ ರೈಲ್ವೆ ಎಂಜಿನ್ ಮತ್ತೆ ಟ್ರ್ಯಾಕ್ ಬಂದಿದೆ. ಸುಲಲಿತವಾಗಿ ಪ್ರಯಾಣದತ್ತ ಗೆಲುವಿನತ್ತ ಸಾಗ್ತಾ ಇದೆ. 24-22 ರಂಜಿತ್ ನಾಯಕ ಆಪದ್ ಬಾಂಧವನಾಗಿ ರೈಲ್ ವೀಲ್ ಫ್ಯಾಕ್ಟರಿಯನ್ನು ಕಾಪಾಡಿದ್ದಾನೆ. ಹಳಿ ತಪ್ಪಿದ ರೈಲ್ವೆ ಎಂಜಿನ್ ಮತ್ತೆ ಹಳಿಗೆ ಲಯಕ್ಕೆ ಬಂದಿದೆ. ಇದೀಗ ಸುದೀರ್ಘವಾಗಿ ಗೆಲುವಿನತ್ತ ಸಾಗ್ತಾ ಇದೆ. ಎಸ್, ಬಹುತೇಕ ಪಂದ್ಯ ಗೆದ್ದು ನಿಟ್ಟುಸಿರು ಬಿಟ್ಟಿದೆ ರೈಲ್ ವೀಲ್ ಫ್ಯಾಕ್ಟರಿ. ಎಲ್ಲರೂ ದಯವಿಟ್ಟು ನಮ್ಮ ಈ ಹುಡುಗರು, ಹದಿಹರಿಯದ ಹುಡುಗರು, ಪ್ರಾಯದ ಹುಡುಗರಿಗೆ ಜೋರ ಚಪ್ಪಾಳೆ ಬರಲಿ. ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದಾರೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಸನ್ಮಾನ್ಯ ಶ್ರೀ BC ರಮೇಶ್ ಅವರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು. BC ರಮೇಶ್ ಅವರ ಗರಡಿಯಲ್ಲಿ ಪಳಗದ ಹುಡುಗರು ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಎಲ್ಲರೂ ಒಮ್ಮೆ ಚಪ್ಪಾಳೆ ಮುಖಂಡವನ್ನು ಹೊರದುಂಬಿಸಿ ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ವಾಟ್ ಅ ಪರ್ಫಾರ್ಮೆನ್ಸ್, ವಾಟ್ ಅ ಫ್ಯಾಂಟಾಸ್ಟಿಕ್ ಫಿನಿಶ್. ನಿಜವಾಗಲೂ ಸೋಲು ಗೆಲುವು ಯಾರದೇ ಆಗಲಿ, ಕಬಡ್ಡಿ ಮಾತ್ರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಪ್ರೇಕ್ಷಕರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ರಂಜಿತ್ ನಾಯಕ ಆಪದ್ ಬಾಂಧವನಾಗಿ ಕಾಪಾಡಿದ್ದಾನೆ. ಇಲ್ಲವಾದಲ್ಲಿ
ಪಂದ್ಯ ಕೈ ಚೆಲ್ತಾ ಇತ್ತು, ಕೈ ತಪ್ತಾ ಇತ್ತು. ಮತ್ತೆ ಹಳಿಗೆ ಲಯಕ್ಕೆ ಬಂದು ಗೆಲುವಿನತ್ತ ಸಾಗಿ ನಿಟ್ಟುಸಿರು ಬಿಟ್ಟು ಹೊರ ನಡೀತಾ ಇದೆ. ರೈಲ್ವೆ